everyone fine. ಮುಡಾ ಪ್ರಕರಣದ ಕೇಸ್ ತನಿಖೆ ಚುರುಕು ಪಡ್ಕೊಂಡಿದೆ. ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಶಿವಣ್ಣ. ಭೂಮಿ ಪರಭಾರೆ ವೇಳೆ ಸಹಾಯ ಮಾಡಿದಂತ ಆರೋಪ ಇವ್ರ ಮೇಲಿದೆ. ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡೋದಕ್ಕೆ ಶಿವಣ್ಣ ಸಹಾಯ ಮಾಡಿದ್ರಂತೆ. ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಶಿವಣ್ಣ. ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಹಾಜರಾಗಿದ್ದಾರೆ. ಈಗಾಗಲೇ ಒಂದ್ ಕಡೆ ಲೋಕಾಯುಕ್ತ ಮತ್ತೊಂದ್ ಕಡೆ ಇಡಿ ತನಿಖೆ ಚುರುಕುಗೊಂಡಿದೆ. ಇಡಿ ಅಧಿಕಾರಿಗಳು ಈಗಾಗಲೇ ಅನೇಕ ವ್ಯಕ್ತಿಗಳನ್ನ ಕರೆಸಿ ಈ ತನಿಖೆಯನ್ನ ಶುರು ಮಾಡಿದ್ರು. ಮತ್ತೆ ಈ ಆರೋಪಿಗಳು ಅಂತ ಬಂದಾಗ ಕೂಡ ತನಿಖೆ ನಡೆದಿದೆ. ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಇಡಿ ಅಧಿಕಾರಿಗಳು ತನಿಖೆಯಲ್ಲಿ ಇಂಟರಪ್ಟ್ ಆಗಿರುವಂಥದ್ದು. ಈಗಾಗಲೇ ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಮಾರಾಟ ಮಾಡೋದಕ್ಕೆ ಅಂತ ಶಿವಣ್ಣ ಅನ್ನುವಂಥ ವ್ಯಕ್ತಿ ಸಹಾಯ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಆತನ ಮೇಲೆ ಇರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಕರೆದಿದ್ರು ಇಡಿ ಅಧಿಕಾರಿಗಳು. ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿಗೆ ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಶಿವಣ್ಣ ಹಾಜರಾಗಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಜಮೀನನ್ನು ಪಡ್ಕೊಂಡಿದ್ರಲ್ಲ, ಅಂದರೆ ಅವರಿಗೆ ಮಾರಾಟ ಆಗುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಕೂಡ ಏನೋ ಸಹಭಾಗಿತ್ವ ಇತ್ತಂತೆ. ಹೀಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳಿರ್ಬೋದು, ಆ ಆರೋಪಿಗಳ ಪರಮ ಆಪ್ತರಿರ್ಬೋದು, ಮುಡಾದ ಮಾಜಿ ಆಯುಕ್ತರಿರ್ಬೋದು, ಮುಡಾದ ಮಾಜಿ ಅಧ್ಯಕ್ಷರಿರ್ಬೋದು, ಇವರೆಲ್ಲರನ್ನೂ ಕೂಡ ಕರೆಸಿ ಒಂದು ಕಡೆ ಲೋಕಾಯುಕ್ತ ಮತ್ತೊಂದು ಕಡೆ ಇಡಿ ತನಿಖೆ ನಡೀತಾ ಇದೆ. ಇವತ್ತು ಇಡಿ ತನಿಖೆ ಶಾಂತಿನಗರದ ಇಡಿ ಕಚೇರಿಯಲ್ಲಿರುವಂಥ ಆಫೀಸರ್ಸ್ ಏನಿದ್ದಾರೆ ಇವತ್ತು ಶಿವಣ್ಣ ಅವರನ್ನು ಕೂಡ ಹಾಜರಾಗಿ ಅಂತ ತನಿಖೆಗೆ ಬರೋದಕ್ಕೆ ಹೇಳಿದ್ರು. ಹೀಗಾಗಿ ಈ ಮುಡಾ ಕೇಸಿಗೆ ಸಂಬಂಧಪಟ್ಟಂತೆ ತಮ್ಮ ಹತ್ರ ಏನು ಡೀಟೇಲ್ಸ್ ಇದೆ, ಏನು ದಾಖಲೆಗಳಿದ್ದಾವೆ, ಆ ದಾಖಲೆಗಳನ್ನು ಹಿಡ್ಕೊಂಡು ಈ ಶಿವಣ್ಣ ಅನ್ನುವಂಥ ವ್ಯಕ್ತಿ ತನಿಖೆಗೆ ಹಾಜರಾಗಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಬೆಳಗ್ಗೆ ನಟೇಶ್ ಅವರ ವಿಚಾರಣೆ ಆಯಿತು, ಅದು ಲೋಕಾಯುಕ್ತ ವಿಚಾರಣೆ. ಮತ್ತೊಂದು ಕಡೆಗೆ ಇಡಿ ಕಚೇರಿಯಲ್ಲಿ ಈ ಶಿವಣ್ಣ ಅನ್ನುವಂಥವರ ವಿಚಾರಣೆ ನಡೀತಾ ಇರುವಂಥದ್ದು. ಲೋಕಾಯುಕ್ತದಲ್ಲಿ ಈಗಾಗಲೇ 4 ಜನ ಆರೋಪಿಗಳ ವಿಚಾರಣೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಡಾದ ಮಾಜಿ ಆಯುಕ್ತ, ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರು ಇರ್ಬೋದು, ಮರಿಗೌಡ, ಇವರೆಲ್ಲರೂ ವಿಚಾರಣೆನೂ ಆಗಿದೆ. ಅಂದರೆ ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ನೋಟಿಸ್ ಕೊಡೋದ್ರ ಮೂಲಕ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ ಒಂದು ಕಡೆ ಇಡಿ ಮತ್ತೊಂದು ಕಡೆ ಲೋಕಾಯುಕ್ತ ಎರಡೂ ಕಡೆಯಿಂದ ವಿಚಾರಣೆ ನಡೀತಾ ಇದೆ. ಸದ್ಯಕ್ಕೆ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಈ ಜಮೀನನ್ನು ಕೆಸರೆ ಗ್ರಾಮದಲ್ಲಿದ್ದಂಥ 3 ಎಕರೆ 16 ಗುಂಟೆ ಜಮೀನನ್ನು ಏನು ಅವ್ರು ಪಡ್ಕೊಂಡಿದ್ರಲ್ಲ, ಆ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಇವರು ಸಹಾಯ ಮಾಡಿದ್ರು ಅನ್ನುವಂಥ ಖರೀದಿ ಮಾಡುವಾಗ ಸಹಾಯ ಮಾಡಿದ್ರು ಅನ್ನುವಂಥ ಆರೋಪ ಇದೆ ಇವ್ರ ಮೇಲೆ. ಅದರಲ್ಲಿ ಏನಾದರೂ ಅಕ್ರಮ ಆಗಿತ್ತಾ ಏನು ಕತೆ ಅಂತ ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಈಗ ಶಿವಣ್ಣ ಅವರನ್ನು ತನಿಖೆಗೆ ಕರೆದಿದ್ದಾರೆ. ಅವರು ಕೂಡ ಒಂದಷ್ಟು ದಾಖಲೆಗಳಿರುವಂಥ ಫೈಲನ್ನು ಹಿಡ್ಕೊಂಡು ವಿಚಾರಣೆಗೆ ಹೋಗಿದ್ದಾರೆ.